ಹಾಯ್ ಫ್ರೆಂಡ್ಸ್, ಸೊ ಇವತ್ತು ಒಂದು ಅಮೇಝಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಈ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಿಲಿಕ್ಸ್ ಅಂತ ಅವ್ರ ಹೆಸರು. ಅವ್ರು ಬಂದು 63 ಏಜಲ್ಲಿ 13 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಅದ್ರದ್ದು ವಿಡಿಯೋ ಮಾಡಿದ್ರೆ ಅದನ್ನು ನೋಡ್ಬೋದು. ಜೊತೆಗೆ ಇಲ್ಲಿ ಮೇಲ್ಗಡೆ ಇದ್ದಾರೆ ನೋಡಿ, ಬೋಲಿನ್ ಅಂತ. ಸೊ ಅವರು ಕೂಡ 19 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಇವತ್ತು ಅವರೇ ಬಂದು ಸ್ವತಃ ಅವ್ರು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಮತ್ತು ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿ ಇತ್ತು, ಮುಂಚೆ ಏನೇನೆಲ್ಲ ಟ್ರೈ ಮಾಡಿದ್ರು, ಸೊ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅವ್ರ ಹೆಸರು, ಅವ್ರು ಎಲ್ಲಿರೋದು, ಮತ್ತು ಯಾವ ರೀತಿ ಎಲ್ಲ ವೆಯ್ಟ್ ಲಾಸ್ ಆಗಿದ್ದಾರೆ, ಮತ್ತು ಇವಾಗ ಐಡಿಯಲ್ ವೆಯ್ಟಿಗೆ ಬಂದಮೇಲೆ ಇವಾಗ ಯಾವ ರೀತಿ ಬಾಡಿ ಇದೆ, ಮತ್ತು ಹೆಲ್ತಲ್ಲಿ ಬರೀ ವೆಯ್ಟ್ ಲಾಸ್ ಒಂದೆಲ್ಲ ಹೆಲ್ತು ಕೂಡ ಸೂಪರ್ ಬೆಟರ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅವ್ರ ಫ್ಯಾಮಿಲಿ ಪೂರ್ತಿ ಸೂಪರ್ ಆಗಿ. ಸೊ ಎಷ್ಟೋ ದಿವಸದಿಂದ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂದ್ಕೊಂಡೇ ಇದ್ವಿ, ಯಾವಾಗಲೂ ಕ್ಲಾಸಲ್ಲಿ ಮಾತಾಡಿಸ್ತಾನೆ ಇದ್ದೆ. ಆದರೆ ಅವರೇ ಇವತ್ತು, ನಾನೇ ಕರೆದಿದ್ದು ಇವತ್ತು. ಸೊ ಅವರೇ ಬಂದು ಇವಾಗ ನೀವೆಲ್ಲ ನೋಡ್ತಿದ್ರ ವಿಡಿಯೋ. ಸೊ ನಿಮಗೆಲ್ಲರಿಗೂ ಯಾವ ರೀತಿ ಮಾಡಬೇಕು ವೆಯ್ಟ್ ಲಾಸು, ಯಾವ ರೀತಿ ಸೀರಿಯಸ್ ಆಗಿರಬೇಕು ಮತ್ತು ಫೋಕಸ್ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಡೋಕ್ಕೆ ಬಂದಿದ್ದಾರೆ. ಒಂದು ಇದರಲ್ಲಿ ನಾನು ಅವ್ರಿಗೆಲ್ಲ ವೆಯ್ಟ್ ಲಾಸ್ ಎಲ್ಲ ಹೇಳ್ಕೊಟ್ಟು ಅವ್ರನ್ನ ಈಗ ಐಡಿಯಲ್ ವೆಯ್ಟಿಗೆ ಮಾಡಿಸಿದ್ದೀನಿ ಅಂದರೆ, ಸೊ ಅವ್ರ ಬಾಯಲ್ಲೇ ಕೇಳಿದ್ರು ಒಳ್ಳೇದಲ್ವ. ಸೊ ನಾನು ಹೇಳ್ಕೊಡೋಕ್ಕಿಂತ ಶಂಕುದಿಂದ ಬಂದ್ರೇ ತೀರ್ಥ ಅಲ್ವಾ, ಕರೆಕ್ಟ್ ಅಲ್ಲ? ಸೊ ನಾನು ಎಷ್ಟೇ ಹೇಳ್ಕೊಡ್ಬೋದು ನಿಮಗೆ, ವೆಯ್ಟ್ ಲಾಸ್ ಹಿಂಗಿದೆ ಹಂಗಿದೆ ಈ ರೀತಿ ಮಾಡಿ ಅಂತ ಹೇಳ್ಬೋದು. ಆದರೆ ಮಾಡಿರೋರೇ ಬಂದು ಹೇಳೋದ್ರಿಂದ ಎಷ್ಟು ಪವರ್ಫುಲ್ ಆಗಿರುತ್ತಲ್ವ. ಅದಕ್ಕೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಸೀರಿಯಸ್ ಆಗಿ ಹೆಂಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಂತ ಒಂದು ಟಿಪ್ಸ್ಗಳು ಸಿಗುತ್ತೆ, ಮತ್ತು ಏನು ಮಾಡಬೇಕು ಅಂತ ಒಂದು ಕ್ಲಾರಿಟಿನೂ ಸಿಗುತ್ತೆ. ಓಕೆನಾ? ಸೊ ಇನ್ನೇ ಆಗ್ತಾಡ, ಇನ್ನೂ ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತೇವೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್. ಓಕೆನಾ ಸರ್? ನಿಮ್ಮ ಹೆಸರು? ಬೋಲಿನ್. ಬ್ಯಾಕ್ಗ್ರೌಂಡು? ನಾವು ಏನು ಕೆಲಸ ಮಾಡೋದು? ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ. ಸೆಕ್ಯೂರಿಟಿ ಇಲ್ಲಿ RR ಗೇಟ್ ಇಂದ ಬರ್ತೀನಿ. ಇಲ್ಲಿ ಅದೇ ನೀವು ಅಸ್ಸಾಮಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಬಂದು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದೆ. ಅಸ್ಸಾಮಲ್ಲಿ ಇದ್ದವರು ಇಲ್ಲಿ ಬಂದು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀರಾ? ಇಲ್ಲೇ ಸೆಟ್ಲ್ ಆಗಿರೋದು? ಇಲ್ಲೇ ಸೆಟ್ಲ್ ಆಗಿದೆ. ಓಕೆ. ನೀವು ಮುಂಚೆ ಅಂದ್ರೆ ನಿಮ್ಮ ಹೆಸರು ಬೋಲಿನ್ ಅಲ್ವಾ? ಬೋಲಿನ್. ನೀವು ಹೆಂಗ್ ಬಂದ್ರಿ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ? ಯಾವ ರೀತಿ ಬಂದ್ರಿ? ನಾವು ಫ್ರೆಂಡ್ ಒಬ್ಬರು ಇದೆ, ಅವರು ಫ್ರೆಂಡ್. ಓಕೆ, ಫ್ರೆಂಡ್. ಅವರು ಫಿಲಿಕ್ಸ್ ಇಲ್ಲೇ ಇದೆ. ಫಿಲಿಕ್ಸ್ ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ, ವಿಡಿಯೋದಲ್ಲಿ ಅವ್ರು ನೋಡ್ಕೊಂಡು ಇವ್ರು ಬಂದಿದ್ದು. ಅವ್ರಿಗೆ ಫೋನ್ ಮಾಡಿ ಒಂದು ಸರ್, ನಾವು 1 ತಿಂಗಳಿಗೆ 3-4 kg ಕಮ್ಮಿ ಆಗಿದೆ, ನೀವು ಎಷ್ಟೋ ತಾಯಿ ಮಾಡಿದೆ ಕಮ್ಮಿ ಆಗಿಲ್ಲ, ಏನು ಒಂದು ಸರ್ ಬನ್ನಿ ನೋಡಿ ಇಲ್ಲೇ ಹೇಳ್ತೆ. ನಾವು ಬಂದು ಇಲ್ಲಿ ಫಸ್ಟು 1 ತಿಂಗಳಲ್ಲಿ 9 kg ಕಮ್ಮಿ ಆಗಿದೆ. 1 ತಿಂಗಳಲ್ಲಿ 9 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೂಪರ್ ಅಲ್ವಾ? 3 ತಿಂಗಳಲ್ಲಿ 19 kg ವೇಟ್ ಮಾಡಿದ್ರೆ ಈಗ ಐಡಿಯಲ್ ವೇಟ್ ಇದೆ. ಓಕೆ, 3 ತಿಂಗಳಲ್ಲಿ 19 kg ಆಗಿದ್ದಾರೆ ಮತ್ತು ಐಡಿಯಲ್ ವೇಟಿಗೆ ಬಂದಿದ್ದಾರೆ. ಕರೆಕ್ಟಾ? ಅವ್ರು ಸಿಂಪಲ್ ಆಗಿ ಹೇಳ್ಬಿಟ್ರು. ಆದರೆ ನಾನು ಇವಾಗ ಕೇಳ್ತೀನಿ, ಸೊ ವೆಯ್ಟ್ ಲಾಸ್ ಆಗೋ ಜೊತೆಗೆ ಹೆಲ್ತಲ್ಲಿ ಏನೇನು ಬೆಟರ್ ಆಯಿತು ಸರ್? ವೇಟ್ ಲಾಸು ಇಲ್ಲೇ ಬಂದಮೇಲೆ ನಾವು ಎಲ್ಲ ಹೊಟ್ಟೆ ಕಮ್ಮಿ ಆಗುತ್ತೆ. ಮೊದಲೇ ನಾವು ಟಿ ಶರ್ಟ್ ಆಗಿದೆ ಹಾಕಕ್ಕೆ ಆಗಿಲ್ಲ ಸರ್ಗಳು, ಎಕ್ಸೆಲ್ ಆಗಬೇಕು. ಈಗ ನಾವು ಒಳ್ಳೆ ಟಿ ಶರ್ಟು, ಏನು ಪ್ಯಾಂಟು, ಮೊದಲೇ ಎಷ್ಟು ಪ್ಯಾಂಟ್ ಸೈಜ್ ಎಷ್ಟಿತ್ತು? ಮೊದಲೇ 36 ಇದೆ, ಈಗ 32. ಮುಂಚೆ ನೋಡಿ ಪ್ಯಾಂಟ್ ಸೈಜು 36 ಇತ್ತು, ಈಗ 32. ಆದರೆ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕಂದರೆ ಅವ್ರಿಗೆ ಕನ್ನಡ ಬರೋದಿಲ್ಲ. ಫಸ್ಟು ಬರ್ತಾನೆ ಇರಲಿಲ್ಲ, ನಾನು ಹೆಂಗೋ ಮಾಡಿ ಕಲಿಸಿ ಏನೋ ಒಂದು ತಕ್ಕ ಮಟ್ಟಿಗೆ ಮಾತಾಡಿಸ್ತಿದ್ದೀನಿ. ಒಬ್ಬ ಕನ್ನಡದಲ್ಲೇ ಅವ್ರು ಟ್ರೈ ಮಾಡ್ತಾನೆ ಇದ್ದಾರೆ. ಓಕೆನಾ? ಸೊ ಕ್ಷಮೆ ಇರಲಿ, ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ. ಓಕೆನಾ? ಆಮೇಲೆ ನಾವು ಶರ್ಟ್ 44 ಇದೆ ಶರ್ಟ್ ಸೈಜು. 44, ಈಗ 40 ಸೈಜ್ ತಗೊಂತ ಇದೆ. 44 ಇದ್ದಿದ್ದು 40 ಸೈಜ್ ಅಂದರೆ ಮೀಡಿಯಮ್ ಸೈಜಲ್ಲಿರೋ ಶರ್ಟ್ ಹಾಕ್ಕೊಳ್ತಿದ್ದಾರೆ. ಓಕೆ. ಸೊ ಇದ್ರ ಜೊತೆಗೆ ನಿಮಗೆ ಹೆಲ್ತಲ್ಲಿ ಅಂದರೆ ಇವಾಗ ಎನರ್ಜಿ ಲೆವೆಲ್ಲು, ಆ್ಯಕ್ಟಿವ್ ಆಗಿರೋದು, ಇದ್ರ ಬಗ್ಗೆ ಎಲ್ಲ ಹಿಂಗೆ ಅನ್ಸುತ್ತೆ? ನಾವು ಈಗ ಮೊದಲೇ ಬೆಳಗ್ಗೆ 8 ಗಂಟೆಲೂ ಮಲಗ್ಬಿಡ್ತೀನಿ, ಸುಸ್ತರ ಆಗುತ್ತೆ. ಈಗ ಫುಲ್ ಎನರ್ಜಿ ಇದೆ. ಎನರ್ಜಿಯಾಗಿ ಈಗ 5 ಗಂಟೆ ನಾವು ಇದು ಮಾಡಿ ಎಕ್ಸಸೈಸ್ ಮಾಡಿ ಎಲ್ಲ ಡೈಲಿ ನಾವು ಖುಷಿಯಾಗಿರ್ತೀನಿ. ಈಗ ಐಡಿಯಲ್ ವೆಯ್ಟಿಗೆ ಬಂದಮೇಲೆ ಅವ್ರು ಇನ್ನೂ ಎಕ್ಸಸೈಸು ಮತ್ತು ಒಂಥರ ಬಾಡಿ ಎಲ್ಲ ಒಂಥರ ಐರನ್ ಥರ ಇರುತ್ತೆ. ಐಡಿಯಲ್ ವೆಯ್ಟಿಗೆ ಬಂದರೆ ಅದು ಮಜಾನೇ ಬೇರೆ. ನೀವು ಬಂದರೆ ಅವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಓಕೆನಾ? ಸೊ ಡ್ರೆಸ್ ಎಲ್ಲ ಹಾಕ್ಕೊಳ್ತಾ ಇದ್ರೆ ಈಗ ಒಳ್ಳೊಳ್ಳೆ ಡ್ರೆಸ್ಸು, ಟಿ ಶರ್ಟು? ಒಳ್ಳೆ ಟಿ ಶರ್ಟ್. ಈಗ ಮೊದಲೇ ಇಲ್ಲಿ ಹೋಗಿದ್ದೆತು ದೇಶ ಆಗ್ತಾ ಇರಲಿಲ್ಲ. ಓಕೆ, ಹಾಕಿದ್ದಾರೆ. ಇದು ಯಾವ ಟಿ ಶರ್ಟ್ ನಾವು ಇಷ್ಟ ಆಗ್ತಾರೆ ಅದು ಹಾಕೋಕ್ಕಾಗಿಲ್ಲ. ಈಗ ಎಕ್ಸೆಲ್ ತಗೊಳ್ಬೇಕಾಗುತ್ತೆ. ಈಗ ಹೋಗಿದ್ದು ಮೀಡಿಯಮ್ ಸೈಜ್ ಯಾವ ಸಿಗ್ತದೆ
ಆಗ್ಬೋದು. ಇವಾಗ ಎಲ್ಲ MS ಎಲ್ಲ ಹಾಕೊಳ್ತೀರಾ. ಮತ್ತೆ ಅವ್ರಿಗೆ ಇನ್ನೂ ಇವ್ರು ಮಾತಾಡ್ತಾ ಇಲ್ಲ, ಇವ್ರು ಬಿಫೋರ್ ಫೋಟೋ ನೋಡ್ಕೊಂಡ್ ಬಂದ್ಬಿಡೋಣ ಸರಿನಾ. ಸೊ ನೋಡಿ ಇವ್ರದ್ದು ಇವಾಗ ಅದು ಮುಂಚೆ ಇದ್ದಿದ್ದು ಫೋಟೋ ಇದು. ಆ ಫಸ್ಟ್ ಫೋಟೋ ಹಿಡಿಬೇಕಾದ್ರೆ ಫುಲ್ಲು ಹೊಟ್ಟೆಲ್ಲ ಮುಂದೆ ಹಂಗೆಲ್ಲ ಇರ್ತಿತ್ತು ಅಂತ ಏನೋ ಇಂಟ್ರೆಸ್ಟೇ ಎಲ್ಲನೂ ಮಾಡಿ ಏನೂ ಯೂಸ್ ಆಗ್ಲಿಲ್ವೇನೋ, ರಿಸಲ್ಟ್ ಬಂದಿಲ್ವೇನೋ ಆ ಥರ ಮೂಡಲ್ಲಿ ಇದ್ದಿದ್ದು. ಇದು ಬಿಫೋರ್ ಫೋಟೋ ಅವ್ರು ಇರೋದು. ನೆಕ್ಸ್ಟು ಈಗ ಡ್ರೆಸ್ ಎಲ್ಲ ಹಾಕೊಂಡ್ರೆ ಮನೇಲಿ ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗಿದೆ? ಫ್ಯಾಮಿಲಿ ಎಲ್ಲ ಹೇಳ್ತಾರೆ, ಈಗ ಒಳ್ಳೆ ಆಗುತ್ತೆ ಹೇಳ್ತಾರೆ. ಈಗ ಒಳ್ಳೆ ಡ್ರೆಸ್ ಹಾಕಿದ್ರೆ ಒಬ್ಬರ ಖುಷಿ, ಮನೆಯವರು ಖುಷಿ, ನಾವು ಫ್ರೆಂಡ್ಸ್ಗಳು ಹೇಳ್ತಾರೆ. ಒಬ್ಬರೊಬ್ಬರು ನಾವು ಯಾರು ಏನು ಎತ್ತರ ಇರಲಿ. ಇವಾಗ ಇವರು ವೆಯ್ಟ್ ಲಾಸ್ ಆಗಿರೋದನ್ನ ಇವ್ರ ಫ್ರೆಂಡ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಿದ್ದಾರೆ, ಅವರು ಬರ್ತಾರೆ. ಓಕೆನಾ, ಬರ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಅದಕ್ಕೆ ನೀವು ರಿಸಲ್ಟ್ ತೊಗೊಳೋದು ವೆರಿ ವೆರಿ ಇಂಪಾರ್ಟೆಂಟು. ನೀವು ಬಂದಮೇಲೆ ನಿಮ್ಮ ಫ್ಯಾಮಿಲಿ ಎಲ್ಲ ಆಟೋಮೆಟಿಕಲಿ ಬರ್ತಾರೆ. ಓಕೆನಾ, ಓಕೆ. ಸೊ ಈಗ ನಿಮ್ಮ ವೈಫ್ ಬಂದು ಸಣ್ಣನೇ ಇರೋದು, ಕರೆಕ್ಟ್ ಅಲ್ವಾ? ಚೆನ್ನಾಗಿದೆ. ಸೊ ಈಗ ನಿಮ್ಮ ವೈಫ್ಗೆ ಮ್ಯಾಚ್ ಆಗ್ತಾ ಇದ್ದೀರಾ? ಮ್ಯಾಚ್ ಆಗ್ತಾ ಇದೆ. ಈಗ ಐಡಿಯಲ್ ವೆಯ್ಟಲ್ಲಿ ಬಂದಿರೋದ್ರಿಂದ ಇಬ್ರು ಎಲ್ಲ ಕಡೆ ಓಡಾಡ್ಬೋದು, ಒಂಥರ ಖುಷಿ ಇರುತ್ತೆ ಅಲ್ವಾ? ಮೊದಲೇ ಜೊತೆಯಲ್ಲೇ ಹೋಗಿದ್ದು, ನಾವು ದಪ್ಪ ಆಗಿದೆ, ಅವ್ರು ಸಣ್ಣ ಇದೆ, ಎಲ್ಲ ಹೇಳ್ತಾರೆ. ಯಾರೊಬ್ಬರು ಹೇಳ್ತಾರೆ ಈಗ ಇಬ್ಬರು ಮ್ಯಾಚಿಂಗ್ ಆಗುತ್ತೆ, ಮ್ಯಾಚಿಂಗ್ ಆಗ್ತದೆ. ಅಕಸ್ಮಾತ್ ಇವರು ದಪ್ಪ ಹಂಗಿದ್ದಾಗ ಇವ್ರ ವೈಫು ಈ ಸಣ್ಣ ಇದ್ದಾರ, ಯಾರನ್ನ ಹೇಳಿ ನೋಡ್ಬಿಟ್ಟು ಅಪ್ಪ ಮಗಳು ಅಂದ್ಬಿಟ್ರೆ ಒಂಥರ ಖುಷಿ, ಒಂಥರ ಬೇಜಾರಾಗುತ್ತಲ್ವಾ? ಬೇಜಾರಾಗುತ್ತೆ. ಮೊದಲು ಈಗ ಜೊತೆಯಲ್ಲಿ ಹೋಗಿದ್ದೆ, ಖುಷಿ ಯಾಕಂದ್ರೆ ನಾವು ಮನೆಯವರು ಖುಷಿಯಲ್ಲಿ ಜೊತೆಯಲ್ಲಿ ಹೋಗ್ತಾರೆ. ಓಕೆ, ನೋಡಿ ಭಾಷೆ ಯಾವುದೇ ಇರಲಿ, ಇಟ್ಸ್ ಓಕೆ. ನೀವು ಎಲ್ಲೇ ಇರಲಿ, ನೀವು ಇರ್ದಿದ್ದು ಎಲ್ಲಿ? ಆರ್ ನಗರ. RR ನಗರದಲ್ಲಿ ಇರೋದು. ಅಂದರೆ ನಾವು ಆನ್ಲೈನಲ್ಲಿ ಕೂಡ ಕೋಚಿಂಗ್ ಕೊಡ್ತೀವಿ. ಎಲ್ಲಾದರೂ ಇರಲಿ, ಬೆಂಗಳೂರಲ್ಲ, ಮೈಸೂರು, ಮಂಡ್ಯ, ಬೆಳಗಾಮು, ದಾವಣಗೆರೆ, ಚಿತ್ರದುರ್ಗ, ಎಲ್ಲಾದರೂ ಇರಲಿ, ಹಳ್ಳಿಲೂ ಇರಲಿ ಪರವಾಗಿಲ್ಲ. ಅಥವಾ ನೀವು ಎಲ್ಲೇ ಸ್ಟೇಟೇ ಅಂದರೆ ತಮಿಳ್ನಾಡು, ಆಂಧ್ರ ಪ್ರದೇಶ ಎಲ್ಲಾದರೂ ಇರಲಿ, ನಿಮಗೆ ಆನ್ಲೈನ್ ಮುಖಾಂತರನೇ ಕೋಚಿಂಗ್ ನಾವು ಪ್ರೊವೈಡ್ ಮಾಡ್ತೀವಿ. ಅಂದರೆ ಮಾರ್ನಿಂಗ್ ಅಂದರೆ ಇವಾಗ ಝೂಮ್ ಮೀಟಿಂಗ್ ಅಂತ ಗೊತ್ತಿರುತ್ತೆ ನಿಮಗೆ. ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಮತ್ತು ನನ್ನ ನಂಬರು ಇದೆ. ನೀವು ಅದ್ರ ಮುಖಾಂತರ ಕಾಲ್ ಮಾಡಿ ಕೇಳಿದ್ರೆ ನಾನು ಯಾವ ರೀತಿ ಕೋಚಿಂಗ್ ಎಲ್ಲ ಇದೆ ಅಂತಲೂ ಹೇಳ್ಕೊಡ್ತೀನಿ. ಮತ್ತು ಜೊತೆಗೆ ನಾನು ಕೋಚಿಂಗ್ ಕೊಡೋದ್ರ ಜೊತೆಗೆ ಇವಾಗ ಲೇಡೀಸು ನೋಡ್ತಿರ್ತೀರ ಈ ವಿಡಿಯೋನ. ಸೊ ನಮ್ಮ ವೈಫು ಕೂಡ ವೆಲ್ನೆಸ್ ಕೋಚು, ಅವರು ಅವರು ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ಅವ್ರ ಫೋಟೋನು ನೋಡ್ಕೊಂಡು ಬಂದುಬಿಡಿ. ಅವರು ಕೂಡ 8 kg ವೆಯ್ಟ್ ಲಾಸ್ ಆಗಿ ಅವರು ಹೆಚ್ಚು ಕಮ್ಮಿ ಒಂದು 4-5 ಮಂತ್ಸಿಂದ ಅವರು ಚೆನ್ನಾಗಿ ವೆಲ್ನೆಸ್ ಕೋಚ್ ಆಗಿ ಚೆನ್ನಾಗಿ ಟ್ರೈನ್ ಅಪ್ ಎಲ್ಲ ಕೊಡ್ತಿದ್ದಾರೆ. ಲೇಡೀಸ್ಗೆ, ಜೆಂಟ್ಸ್ಗೆ ಎಲ್ಲರಿಗೂ ಕೊಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಾನು ಮತ್ತು ನಮ್ಮ ವೈಫು ವೆಲ್ನೆಸ್ ಕೋಚ್ ಆಗಿ ಮತ್ತು ವೆಯ್ಟ್ ಲಾಸ್ ಮಾಡಿಸ್ತೀವಿ, ವೆಯ್ಟ್ ಗೇನು ಮಾಡಿಸ್ತೀವಿ. ಯಾರಿಗೆ ಏನೇನು ಪರ್ಪಸ್ ಇದೆಯೋ, ಅಥವಾ ಈ ಕೆಲವ್ರಿಗೆ ನೋಡಿ ಎಲ್ಲ ಕರೆಕ್ಟಾಗಿರ್ತೀರ, ಹೆಲ್ತ್ ಮಾತ್ರ ಏನೋ ಅನ್ಕಂಫರ್ಟಬಲ್ ಆಗ್ತಿದೆ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಅಥವಾ ಶುಗರು, BP, ಥೈರಾಯ್ಡು. ಸೊ ಅದ್ರ ಬಗ್ಗೆನೂ ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ, ಯಾವ ರೀತಿ ಅದನ್ನು ಬೆಟರ್ ಮಾಡ್ಕೊಳ್ಬೋದು ಅಂತೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಸೊ ನಿಮಗೆ ಭಾಷೆ ಗೊತ್ತಿಲ್ವಲ್ಲ, ಯಾವ ರೀತಿ ನೀವು ಕೋಚಿಂಗ್ ತೊಗೊಂಡ್ರಿ ಸರ್? ಇವ್ರಿಗೆ ಭಾಷೆ ಗೊತ್ತಿರಲಿಲ್ಲ, ಆದರೂ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಇಂಟ್ರೆಸ್ಟ್ ಇದೆ. ಹಿಂದಿ ಅರ್ಥ ಆಗ್ತಿತ್ತಲ್ವಾ? ನೋಡಿ ಕನ್ನಡ ಅರ್ಥ ಆಗುತ್ತೆ, ಮಾತಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನನಗೂ ಹಿಂದಿ ಬರುತ್ತೆ, ಎಲ್ಲ ಬರುತ್ತೆ, ಆದರೂ ಅವ್ರಿಗೆ ಕನ್ನಡ ಕಲಿಸ್ಬೇಕು ಅಂತ ಒಂದು ಅಭಿಮಾನದಿಂದ ಅವ್ರಿಗೆ ಕನ್ನಡ ಕಲಿಸ್ತಾ ಅವ್ರ ರಿಸಲ್ಟ್ ಕೂಡ ಸೂಪರಾಗಿ ಬಂತು. ಮತ್ತು ಅವ್ರಿಗೆ ಮೇನ್ ಏನಂದರೆ ನಿಮ್ಗೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಭಾಷೆ ಯಾವುದೇ ಇರಲಿ, ಯಾವುದೇ ಏರಿಯಾ ಇರಲಿ, ಏನೇ ಆಗಿರ್ಬೋದು, ಇಟ್ಸ್ ಓಕೆ. ಬಟ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ನಿಮಗೆ ಕೋಚಿಂಗ್ ಕೊಡ್ತೀನಿ. ಓಕೆನಾ? ಈಗ 1 ಮಂತಲ್ಲಿ ಎಷ್ಟು kg ಆದ್ರಿ? 1 ಮಂತ್ಲಿ ಫಸ್ಟು 9 kg ಆಗುತ್ತೆ. 1 ಮಂತಲ್ಲಿ ಫಸ್ಟ್ ಮಂತಲ್ಲಿ ಅವರು 9 kg ವೆಯ್ಟ್ ಲಾಸ್ ಆಗಿದ್ದಾರೆ. ಸೊ ನಾನು ಹೇಳ್ಕೊಟ್ಟಿದ್ದೆಲ್ಲ ಮಾಡ್ತಿದ್ರಾ ವೆಯ್ಟ್ ಲಾಸ್? ಇಲ್ಲೇ ಬಂದು ಕೋಚ್ ಏನು ಹೇಳ್ತಾರೆ ಅವರು ಮಾತು ಕೇಳ್ಬಿಟ್ಟು ನಾವು ಥರ ಆಗುತ್ತೆ. ಕರೆಕ್ಟ್. ಇವಾಗ ಅವ್ರ ಬಾಯಲ್ಲಿ ಹೇಳಿದ್ರಲ್ಲ, ಕೋಚ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ನಿಮ್ಮಲ್ಲೂ ತುಂಬ ಜನ ವಿಡಿಯೋ ನೋಡಿದ ತಕ್ಷಣ ಅರ್ಬಲ್ ಲೈಫ್ ನ್ಯೂಟ್ರಿಷನ್ ಅಂದ್ಬಿಟ್ಟು ಎಲ್ಲಂದ್ರಲ್ಲಿ ತೊಗೊಳೋದಲ್ಲ ಇದು ಪ್ರಾಡಕ್ಟು. ಯಾಕಂದರೆ ಇದು ಹಂಗೆ ಬಿಡಂಗಿದೆ, ಎಲ್ಲ ಕಡೆ ಸಿಗ್ತಿತ್ತು ಕರೆಕ್ಟಾ. ಶಾಪು, ಮಾಲು, ಮೆಡಿಕಲ್ ಸ್ಟೋರು, ದೊಡ್ಡ ಮಾಲಲ್ಲೆಲ್ಲ ಸಿಗ್ತಿತ್ತು. ಸೊ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಸಿಗ್ತಿದೆ ಅಂದರೆ ಹುಷಾರಾಗಿರಿ, ಎಲ್ಲ ಡೂಪ್ಲಿಕೇಟ್ಸು ಬರುತ್ತೆ. ಅದ್ರದ್ದು ವೀಡಿಯೋನು ಮಾಡಿದ್ದೀನಿ, ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ ಯಾವ ರೀತಿ ಡೂಪ್ಲಿಕೇಟ್ಸ್ ಇರುತ್ತೆ, ಒರಿಜಿನಲ್ ಪ್ರಾಡಕ್ಟ್ಸ್ ಅಂತ. ಓಕೆನಾ? ನಾವು ಕೊಡೋದು ಕಂಪ್ನಿ ಕಡೆಯಿಂದ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತೆ. ಎಲ್ಲಾದರೂ ಇರಲಿ, ಇಟ್ಸ್ ಓಕೆ, ನೀವು ಯಾವುದೇ ಏರಿಯಾದಲ್ಲಿ ಇರಲಿ, ಕಂಪ್ನಿ ಕಡೆಯಿಂದ ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತೆ. ನಮ್ಮ ಕಡೆಯಿಂದ ಕೋಚಿಂಗ್ ಇರುತ್ತೆ, ಆನ್ಲೈನ್ ಮುಖಾಂತರ ಕೋಚಿಂಗ್ ಇರುತ್ತೆ. ಬೇಕಾದ್ರೆ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕು ಅಂತ ಏನಿಲ್ಲ. ಸೊ ನೀವೊಂದು 2-3 ಕ್ಲಾಸು ಬೇಕಾದ್ರೆ ಅಟೆಂಡ್ ಮಾಡಿ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಓಕೆ, ನಮ್ಮದು ಕ್ಲಾಸೆಲ್ಲ ಹೇಗಿರುತ್ತೆ,
ಇಲ್ಲಿದ್ದರೆ ನಾನು ವೆಯ್ಟ್ ಲಾಸ್ ಆಗ್ತೀನಾ, ನಿಮಗೆ ಒಂದು ಬಿಲೀವ್ ಬರುತ್ತೆ. ಓಕೆ, ಇಷ್ಟು ಜನ ವೆಯ್ಟ್ ಲಾಸಲ್ಲಿ ಆಗ್ತಿದ್ರೆ ನಾನು ಇಲ್ಲಿ ಬಂದರೆ ನಾನು ವೆಯ್ಟ್ ಲಾಸ್ ಆಗ್ತೀನಿ, ಅಥವಾ ನಿಮ್ಮ ಗೋಲ್ ಏನು ಇಟ್ಕೊಂಡಿರ್ತಾರೆ, ವೆಯ್ಟ್ ಗೇನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಸೊ ಎಲ್ಲ ಥರನೂ ಕೋಚಿಂಗ್ ಇರೋದ್ರಿಂದ ನಿಮಗೆ ಬಿಲೀವ್, ನಂಬಿಕೆ ಬರಬೇಕು. ಮೇಯ್ನು ಒಂದು 2-3 ಕ್ಲಾಸ್ ಅಟೆಂಡ್ ಮಾಡಿ, ಪರವಾಗಿಲ್ಲ. ಮಾರ್ನಿಂಗ್ ಕ್ಲಾಸು ಇರುತ್ತೆ, ಈವ್ನಿಂಗ್ ಕ್ಲಾಸ್ ಇರುತ್ತೆ, ಅಟೆಂಡ್ ಮಾಡಿ. ನಿಮ್ಗೆ ಅದರಲ್ಲೂ ಇಷ್ಟ ಆಯಿತು, ನಾನು ಶುರು ಮಾಡ್ತೀನಿ, ಸೀರಿಯಸ್ ಆಗಿ ಶುರು ಮಾಡ್ತೀನಿ ಅಂದರೆ ಶುರು ಮಾಡಿ. ಓಕೆನಾ? ಓಕೆ, ಈಗ ಐಡಿಯಲ್ ವೇ ಇವಾಗ ಫಸ್ಟ್ ಮಂತಲ್ಲಿ 9 kg ಆದರೆ ಟೋಟಲಾಗಿ ಎಷ್ಟು kg ಆದರೆ? ನಾವು 3 ತಿಂಗಳೇ 19 kg ವೆಯ್ಟ್ ಲಾಸ್ ಆಗಿದೆ. ಸೊ 19 kg ವೆಯ್ಟ್ ಲಾಸ್ ಆಗಿ ಈಗ ಒಂದು ಹೆಚ್ಚು ಕಮ್ಮಿ ಐಡಿಯಲ್ ವೆಯ್ಟ್ ಹತ್ರ ಎಷ್ಟು, ಒಂದು 2 kg ಇದೆಯಾ? 2 kg 2 kg ಅಷ್ಟೇ ಇದ್ದಾರೆ. ಸೊ ಬಿಫೋರ್ ಫೋಟೋ ನೋಡ್ತಿದ್ದೀರಲ್ಲ, ಸೊ ಈಗ ಆಫ್ಟರ್ ಫೋಟೋ ನೋಡಿ ಹೆಂಗಾದ್ರು 19 kg ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆದರು. ಓಕೆನಾ? ನೋಡಿ ಫೋಟೋ ಹೇಗಿದೆ. ಮತ್ತು ಇನ್ನೊಂದು, ತುಂಬ ಜನಕ್ಕೆ ಈ ವಿಡಿಯೋ ನೋಡ್ತಿದ್ರೆ ಎಲ್ಲ ಬಿಟ್ಬಿಟ್ಟು, ಊಟ ಎಲ್ಲ ಬಿಟ್ಬಿಟ್ಟು ಸಣ್ಣ ಆಗ್ಬೇಕು ಅಂದ್ಕೊಂಡಿರ್ತೀರ. ಡೋಂಟ್ ವರಿ. ಸೊ ಊಟ ಎಲ್ಲ ಏನು ಮಾಡ್ತೀರಾ? ನಾವು ಬೆಳಗ್ಗೆ ಚೆಕ್ ಕೊಡ್ತೀನಿ, ಆಮೇಲೆ ಮಧ್ಯಾಹ್ನ ಊಟ ಮಾಮೂಲಿ ಮೊದಲೇ ಥರ ಎದ್ದ ಮಾಡಿ ತಿಂತೀರಾ? ಎಲ್ಲ ನಾವು ತಿಂತೀನಿ. ಚಪಾತಿ, ಅನ್ನ, ಮುದ್ದೆ, ಏನು ಬೇಕೋ ನಾವು ತಿಂತೀನಿ. ಎಲ್ಲಾನು ತಿನ್ಬೋದು. ಮತ್ತೆ ನೀವು ಅಯ್ಯೋ ಡಯಟ್ ಇವ್ರೇನೋ ಊಟ ಎಲ್ಲ ಬಿಟ್ಬಿಟ್ಟು ಏನಾರ ಸಣ್ಣ ಆಗೋದು. ಒನ್ ಟೈಮ್ ಬೆಳಗ್ಗೆ ನಾಷ್ಟ ಚೇಂಜ್ ಮಾಡಿ ಅಷ್ಟೇ, ನಾವು ಬ್ರೇಕ್ಫಾಸ್ಟ್ ಚೇಂಜ್ ಮಾಡಿ ಒಂದು ಬ್ರೇಕ್ಫಾಸ್ಟ್ ಆಗಿ ಚೇಂಜ್ ಮಾಡಿದ್ದು. ಆಮೇಲೆ ಮಧ್ಯಾಹ್ನ ಊಟ ನಾವು ಮಾಮೂಲಿ ಮಾಡ್ತಾ ಇದೆ, ನೈಟ್ ಊಟ ಮಾಮೂಲಿ ಮಾಡ್ತಾ ಇದೆ. ಅಂದರೆ ನಿಮಗೆ ಇದ್ರ ಜೊತೆಗೆ ಟೈಮಿಂಗ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನಾವು ಬೆಳಗ್ಗೆ ಚೆಕ್ ಕೊಡ್ಬಿಟ್ಟು ಆಮೇಲೆ ನೀರು ಏನು ತಿನ್ನಿಲ್ಲ. ಬೆಳಗ್ಗೆ 12 ಗಂಟೆ ಸಂತಾಲೆ ನೀರು ಕೊಡ್ತೀನಿ ಅಷ್ಟೇ, 2 ಲೀಟರ್ 3 ಲೀಟರ್ ನೀರು ಕೊಟ್ಟಿದ್ದೀನಿ. ಆಮೇಲೆ ಮಧ್ಯಾಹ್ನ ಊಟ. ಅಂದರೆ ನೀವು ಶೇಕು ಬೆಳಗ್ಗೆ ಹೊತ್ತು ತಿಂಡಿ ಬದಲಾಗಿ ಅಷ್ಟೇ ತೊಗೊಳೋದು, ಇನ್ನೇನೂ ಇಲ್ಲ. ಮಧ್ಯಾಹ್ನ ಆರಾಮಾಗಿ ಊಟ ಮಾಡ್ಬೋದು, ನೈಟು ಅಷ್ಟೇ ಊಟ, ಡಿನ್ನರ್ ಮುಗಿಸ್ಕೊಳ್ಬೋದು. ಈ ಬಿಟ್ವೀನಲ್ಲಿ ನಿಮಗೆ ಯಾವ ರೀತಿ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ಎಷ್ಟು ನೀರು ಕುಡಿಬೇಕಾಗುತ್ತೆ, ನಿದ್ರೆ ಎಷ್ಟು, ಪ್ರತಿಯೊಂದು ಕೂಡ ಹೇಳ್ಕೊಡ್ತಾ ಇರ್ತೀವಿ. ಸೊ ನಿಮಗೆ ಕೋಚ್ ಎಷ್ಟು ಇಂಪಾರ್ಟೆಂಟ್? ನಾವು ಕೋಚ್ ಇಂಪಾರ್ಟೆಂಟ್. ನಾವು ಅವರ ಕೋಚ್ ಇಲ್ಲ ಥರ ಕೋಚ್ಲೆಸ್ ಮಾಡೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೆ, ಬೆಳಗ್ಗೆ ಚೆಕ್ ಕೊಟ್ಬಿಟ್ಟು ಏನೇನು ತಿನ್ಬೇಕು ಏನೆಲ್ಲ ಹೇಳ್ತಾರೆ. ಊಟ ಮಾಮೂಲಿ ರೈಸು ಎಲ್ಲ ತಿನ್ಬೋದು, ಎಲ್ಲನೂ ತಿನ್ಕೊಂಡು ವೆಯ್ಟ್ಲೆಸ್ ಮಾಡ್ಬೋದು, ಎಲ್ಲ ತಿನ್ಕೊಂಡು ವೆಯ್ಟ್ಲೆಸ್ ಆಗ್ಬೋದು. ಮುಂಚೆನೂ ನೀವು ಎಕ್ಸಸೈಸ್ ಮಾಡ್ತೀರ, ಅಂದರೆ ಎಕ್ಸಸೈಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆದ್ರ? ಎಕ್ಸಸೈಸ್ ಮಾಡೋ ಟೈಮ್ಲಿ ನಾವು ವೆಯ್ಟ್ಲೆಸ್ ಆಗಿಲ್ಲ. ಯಾಕೆ ಅವಾಗ ಏನು ತಿನ್ಬೇಕು ಏನೋ ಗೊತ್ತಾಗಿಲ್ಲ. ಅವಾಗ ನೀರು ಎಷ್ಟು ಕುಡಿಬೇಕು, ಅವಾಗ ಏನೋ ತಿಂತಾ ಇರ್ತೀನಿ, ಇದಕ್ಕೆ ನಾವು ಆಗಿಲ್ಲ. ಈಗ ನಾವು ಕೋರ್ಸ್ ಹೇಳ್ತಾರೆ, ಅವಾಗ ಏನು ತಿನ್ಬೇಕು, ಮಧ್ಯಾಹ್ನ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೇಳ್ತಾರೆ, ನೈಟ್ ಮಾಡು ಚೆಂದಲ್ಲೇ ಏನು ತಿನ್ಬೇಡ, ಸ್ವಲ್ಪ ನೀರು ಕುಡಿ ಹೇಳ್ತಾರೆ ಅಷ್ಟೇ. ಅಂದರೆ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ, ಎಕ್ಸಸೈಸ್ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದು ಸುಳ್ಳು, ಸರಿನಾ? ಈ ವಾಕಿಂಗು, ಜಾಗಿಂಗು, ಏನೇನೆಲ್ಲ ಇದೆ, ಜಿಮ್ಮು, ಇದೆಲ್ಲ ಫಿಟ್ನೆಸ್ಗಿರೋದು. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ವೆಯ್ಟ್ ಲಾಸ್ಗಲ್ಲ ಇರೋದು. ಫ್ಯಾಟ್ ಲಾಸ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಜಿಮ್ ಅಲ್ಲ, ಅದು ವಾಕಿಂಗು ಜಾಗಿಂಗಿಂದ ನೀವು ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಆಗಲ್ಲ. ಸೊ ಇವಾಗ ಏನಂದರೆ ನಿಮಗೆ ಚೇಂಜ್ ಮಾಡ್ಕೊಳ್ಬೇಕಾಗಿರೋದು ಲೈಫ್ ಸ್ಟೈಲು. ಅಂದರೆ ಏನು ಊಟ ಮಾಡಬೇಕು, ಯಾವ ರೀತಿ ಅಂತ. ಇವಾಗ ಮುಂಚೆ ಇವರು ಎಕ್ಸಸೈಸು, ವಾಕಿಂಗ್ ಎಲ್ಲ ಮಾಡ್ತಿದ್ರು, ಮತ್ತು ವೆಯ್ಟ್ ಲಾಸ್ ಆಗಬೇಕಾಗಿತ್ತಲ್ಲ, ಯಾಕೆ ಬಂದರು ಅಂದರೆ ನಿಮಗೆ ಯಾವ ರೀತಿ ಅಂದರೆ ಒಂದು 80% ಅಷ್ಟು ನ್ಯೂಟ್ರಿಷನ್ ಬೇಕು. ನ್ಯೂಟ್ರಿಷನ್ ಅಂದರೆ ಒಂದು ಒಳ್ಳೆ ಆಹಾರ, ಯಾವ ರೀತಿ ದಿನಚರಿ ಹೆಂಗೆ ಇಟ್ಕೊಂಡಿರ್ತೀರ, ಡೈಲಿ ರೊಟೀನು, ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ತಿಂತೀರ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 20% ಅಷ್ಟು ಎಕ್ಸಸೈಸ್ ಅನ್ನೋಕ್ಕಿಂತ ನನ್ನ ಪ್ರಕಾರ ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರೋದಪ್ಪ. ಈಗ ಮನೆಯಲ್ಲೇ ನೀವು ಆ್ಯಕ್ಟಿವ್ ಆಗಿರೋದಷ್ಟೇ, ಎಕ್ಸಸೈಸ್ ಮಾಡೋದು ಅದು ಇದು ಅಂಥದ್ದು ಏನೂ ಇರಲ್ಲ. ಪ್ರಾಡಕ್ಟ್ಸ್ ವಿತ್ ಕೋಚಿಂಗ್ ಎರಡೂ ಕೊಡ್ತೀನಿ. ಯಾರಾದರೂ ಬಂದು ಸರ್ ನಮ್ಗೆ ಪ್ರಾಡಕ್ಟ್ಸ್ ಮಾತ್ರ ಕೊಡಿ ಅಂದರೆ ನನಗೆ ಕೊಡೋದಿಲ್ಲ. ಯಾಕಂದರೆ ಪ್ರಾಡಕ್ಟ್ಸ್ ಕೊಟ್ಟರೆ ರಿಸಲ್ಟ್ಸ್ ಬರಲ್ಲ ರೀ. ಪ್ರಾಡಕ್ಟ್ ಜೊತೆಗೆ ಕೋಚಿಂಗ್ ಇರಬೇಕು. ಓಕೆನಾ? ಪ್ರಾಡಕ್ಟ್ಸು ವಿತ್ ಕೋಚಿಂಗು = 100% ರಿಸಲ್ಟ್. ನಿಮ್ಗೆ 100% ರಿಸಲ್ಟ್ ಬೇಕಾ? ಪ್ರಾಡಕ್ಟ್ಸ್ ವಿತ್ ಕೋಚಿಂಗ್ ಕೊಡ್ತೀವಿ, ಸರಿನಾ? ಇನ್ನು ಕೆಲವರು ಇನ್ನೇನಾದರೂ ಮಾಡ್ತಾರೆ, ಏನು ಗೊತ್ತಾ, ಅಲ್ಲಿ ಪ್ರಾಡಕ್ಟ್ಸ್ ತಂದುಬಿಡ್ತಾರೆ, ಸರ್ ನನಗೆ ಕೋಚಿಂಗ್ ಕೊಡಿ ಅಂತ. ನನಗೆ ಗೊತ್ತು ಆ ಪ್ರಾಡಕ್ಟ್ಸ್ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ಸ್ ಯಾವುದು, ಎಲ್ಲಿಂದನೋ ತಂದರು, ಯಾರ ಹತ್ರನೋ ಡಿಸ್ಕೌಂಟ್, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಈ ವಿಡಿಯೋ ನೋಡ್ತಿದ್ರೆ, ನೀವೆಲ್ಲರೂ ವಿಡಿಯೋ ನೋಡ್ತಿದ್ರೆ, ಇದೇ ಫಸ್ಟ್ ಟೈಮ್ ನಾನು ಶುರು ಮಾಡಬೇಕು, ನನಗೆ ಕೋಚ್ ಇಲ್ಲ, ಅಥವಾ ನನಗೆ ಯಾರು ನಮ್ಮ ನಿಯರೆಸ್ಟ್ ಯಾವುದು ಅಂದರೆ ಕೋಚಿಂಗ್ ಸೆಂಟರ್ಗಳಿಲ್ಲ, ಅಥವಾ ನಮಗೆ ಯಾವ ರೀತಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದರೆ ಮಾತ್ರ ನಾನು ನಿಮಗೆ ಕೋಚಿಂಗು ಪ್ರಾಡಕ್ಟ್ಸು ಕೊಡ್ತೀನಿ, ಕೋಚಿಂಗು ಕೊಡ್ತೀನಿ. ಓಕೆನಾ? ನಮ್ಮದೇ ವಾಟ್ಸಪ್ ಗ್ರೂಪ್ ಇರುತ್ತೆ, ಅಲ್ಲೂ ತುಂಬ ಜನ ಫನ್ ಆಗಿರ್ತಾರೆ, ಊಟದ ಪ್ಲೇಟ್ ಹಾಕ್ತಿರ್ತಾರೆ, ಮತ್ತು ಅದು ಇದು ಶೇರ್ ಮಾಡ್ತಾ ಇರ್ತಾರೆ. ತುಂಬ ಖುಷಿ ಆಗುತ್ತೆ. ಒಂಥರ ಫ್ಯಾಮಿಲಿ ಥರ ಇದ್ದೀವಿ ಅಂತ ನಾವು ಹೇಳ್ಬೋದು ಅಷ್ಟೇ. ಎಲ್ಲರೂ ನಮಗೆ ಸ್ಟೂಡೆಂಟ್ ಆಗೋರಲ್ಲ, ಒಂಥರ ಫ್ಯಾಮಿಲಿ ಥರ, ಫ್ರೆಂಡ್ಸ್ ಥರ ಇದ್ದೀವಿ.
ಇನ್ನಷ್ಟು ವೀಡಿಯೋಸ್ ಎಲ್ಲ ಮಾಡೋದಿದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ.